ಇದು 20,000 ಒಳಗಡೆ ಒಂದು ಒಳ್ಳೆ ಮೊಬೈಲ್ ಆಗ್ತೈತೆ. ಹೇ ಪ್ರೇಕ್ಷದೆ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ರಿಯಲ್ಮಿ P3 ಅಲ್ಟ್ರಾ ಈ ಮೊಬೈಲ್ ಬಗ್ಗೆ ಮಾತಾಡ್ತೀನಿ. ನಾನು ಈ ಮೊಬೈಲ್ ರೀಸೆಂಟಾಗಿ ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದೀನಿ, 20,000 ಬಜೆಟಲ್ಲಿ ತಗೊಂಡಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಈ ಮೊಬೈಲ್ ಅನ್ಬಾಕ್ಸಿಂಗ್ ಮಾಡಿ ಬಾಕ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಕ್ಲಿಯರಾಗಿ ಮಾತಾಡ್ತೀನಿ. ಹಾಗೆ ಈ ಮೊಬೈಲ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕ್ಲಿಯರಾಗಿ ಮಾತಾಡ್ತೀನಿ. ಹಾಗೆ ನಾನು ಈ ಮೊಬೈಲ್ ಆ ಪ್ರೈಸಲ್ಲಿ ಹೇಗೆ ತಗೊಂಡಿದ್ದೀನಿ ಅಂತ ಕ್ಲಿಯರಾಗಿ ಮಾತಾಡ್ತೀನಿ. ಫೈನಲ್ ಆಗಿ ನಾವು 20,000 ಬಜೆಟಲ್ಲಿ ಈ ಮೊಬೈಲ್ ಯಾಕೆ ತಗೊಬೇಕು, ಯಾಕೆ ಸ್ಕಿಪ್ ಮಾಡಬೇಕಂತ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಮಾತಾಡ್ತೀನಿ. ವಿಡಿಯೋ ಎಲ್ಲ ನೋಡ್ರಿ, ಡೆಫಿನೆಟ್ ಆಗಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರ್ತೈತೆ. ಹಾಗೆ ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ನಾನು ಈ ಥರ ಒಳ್ಳೆ ವಿಡಿಯೋಸ್ ಡೆಫಿನೆಟ್ ಆಗಿ ಮಾಡ್ತೀನಿ. ಫಸ್ಟ್ ನಾವು ಈ ಮೊಬೈಲ್ ಅನ್ಬಾಕ್ಸಿಂಗ್ ನೋಡೋಣ, ಆಮೇಲೆ ಮಿಕ್ರೋ ವಿಷಯದ ಬಗ್ಗೆ ಆಮೇಲೆ ಕ್ಲಿಯರಾಗಿ ಮಾತಾಡೋಣ. ಫಸ್ಟ್ ನೀವು ನೋಡ್ಬೋದು, ಬಾಕ್ಸ್ ಓಪನ್ ಮಾಡಿದ ಮೇಲೆ ಇನ್ನೊಂದು ಚಿಕ್ಕ ಬಾಕ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸಿಮ್ ಎಜೆಕ್ಟರ್ ಪಿನ್ ಕೊಟ್ಟಿದ್ದಾರೆ, ಮ್ಯಾನುವಲ್ ಗೈಡ್ ಕೊಟ್ಟಿದ್ದಾರೆ, ಬ್ಯಾಕ್ ಕೇಸ್ ಒಂದು ಕೊಟ್ಟಿದ್ದಾರೆ, ಇದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ಆಮೇಲೆ ಮೊಬೈಲ್ ಕೊಟ್ಟಿದ್ದಾರೆ. ನೀವು ನೋಡ್ಬೋದು, ನಾನು ವೈಟ್ ಕಲರ್ ತಗೊಂಡಿದ್ದೀನಿ. ನೀವು ನೋಡ್ಬೋದು ಮೊಬೈಲ್ ಕೊಟ್ಟಿದ್ದಾರೆ. ಮೊಬೈಲ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ನಾನು ಮೊಬೈಲ್ ಪಕ್ಕದಲ್ಲಿ ಇಕ್ತೀನಿ. ನೆಕ್ಸ್ಟ್ ನೀವು ನೋಡ್ಬೋದು ಚಾರ್ಜರ್ ಕೊಟ್ಟಿದ್ದಾರೆ. 80 ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ ಬಾಕ್ಸಲ್ಲಿ. 80 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಐತೆ ಮೊಬೈಲ್ಗೆ. 80 ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇವು ಬಾಕ್ಸಲ್ಲಿ ಕೊಡ್ತಾ ಇದ್ದಾರೆ. ಈ ಮೊಬೈಲ್ ಬಿಲ್ ಕ್ವಾಲಿಟಿ ಬಗ್ಗೆ ಮಾತಾಡಿದರೆ ಈ ಫ್ರೇಮ್ ನೀವು ನೋಡ್ಬೋದು, ಫ್ರೇಮ್ ಆಗ್ಬೋದು, ಬ್ಯಾಕ್ ಆಗ್ಬೋದು, ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಹಾಗೆ ಫ್ರಂಟ್ ಪ್ರೊಟೆಕ್ಷನ್ ಬಗ್ಗೆ ನಾವು ಮಾತಾಡಿದ್ರೆ ಗೊರಿಲ್ಲಾ ಗ್ಲಾಸ್ 7i ಕೊಟ್ಟಿದ್ದಾರೆ. ಇವಾಗ ಈ ಮೊಬೈಲ್ ಕಲರ್ಸ್ ಬಗ್ಗೆ ಮಾತಾಡಿದ್ರೆ ನಾನು ವೈಟ್ ಕಲರ್ ತಗೊಂಡಿದ್ದೀನಿ. ಇನ್ನೂ 2 ಕಲರ್ಸ್ ಇದ್ದಾವೆ, ಬ್ಲೂ ಒಂದೈತೆ, ರೆಡ್ ಒಂದೈತೆ. ಈ ಮೊಬೈಲಲ್ಲಿ ಒಂದು ಸ್ಪೆಷಲ್ ಐತೆ, ಅದೇನೆಂದರೆ ನಾವು ಆಚೆಗೆ ಹೋದ್ಮೇಲೆ ಸನ್ಲೈಟ್ ಈ ಮೊಬೈಲ್ ಮೇಲೆ ಬಿದ್ದಿದ್ರೆ ನಾವು ಒಳಗಡೆಗೆ ಬಂದ ಮೇಲೆ ಏನು ಲೈಟ್ಸ್ ಇಲ್ಲ ಅಂದರೆ ಮಾತ್ರ ಡೆಫಿನೆಟ್ ಆಗಿ ಇಲ್ಲಿ ಒಂದು ಡಿಫ್ರೆಂಟ್ ಕಲರ್ ಕಾಣಿಸ್ತೈತೆ. ಒಂದು ಗ್ರೀನ್, ಸ್ವಲ್ಪ ಗ್ರೀನ್ ಕಲರ್ ಥರ ಕಾಣಿಸ್ತೈತೆ. ಡೆಫಿನೆಟ್ ಆಗಿ ಅದು ನಿಮಗೆ ಡೆಫಿನೆಟ್ ಆಗಿ ಇಷ್ಟ ಆಗ್ತೈತೆ. ಈ ಮೊಬೈಲ್ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ಇದು 6.8 ಇಂಚ್ ಆಮ್ಲೆಟ್ ಡಿಸ್ಪ್ಲೇ. ಇದು 1.5K ರೆಸಲ್ಯೂಷನ್. ಹಾಗೆ ಇದು ರಿಫ್ರೆಶ್ ರೇಟ್ ನಾವು ನೋಡಿದ್ರೆ 120 Hz ರಿಫ್ರೆಶ್ ಇರುತ್ತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ ಈ ಮೊಬೈಲಲ್ಲಿ IP69 ವಾಟರ್ ರೇಟಿಂಗ್ ಕೊಟ್ಟಿದ್ದಾರೆ. ಅಂದರೆ ಈ ಮೊಬೈಲ್ ಸಪೋಸು ನೀವು ಯೂಸ್ ಮಾಡ್ತಾ ನೀವು ವಾಟ್ರಲ್ಲಿ ಸಪೋಸ್ ಬೀಳಿದ್ರೆ ಮಾತ್ರ ಡೆಫಿನೆಟ್ ಆಗಿ ಹಾಫ್ ಆನ್ ಅವರ್ ಒಳಗಡೆ ನೀವು ತೆಗೆದಿದ್ರೆ ಏನಾಗಲ್ಲ, ಮ್ಯಾಕ್ಸಿಮಮ್ ಏನಾಗಲ್ಲ. ಯಾಕಂದರೆ IP69 ಅಂದರೆ ಡೆಫಿನೆಟ್ ಆಗಿ ಒಂದು ಹಾಫ್ ಆನ್ ಅವರ್ ನೀವು ಮೊಬೈಲ್ ವಾಟ್ರಲ್ಲಿ ಯೂಸ್ ಮಾಡ್ಬೋದು. ಆದರೆ ನನ್ನ ರಿಕಮೆಂಡೇಶನ್ ಏನಂದರೆ ನೀವು ಯೂಸ್ ಮಾಡ್ದಿರ ಇರೋದೇ ಒಳ್ಳೆಯದು. ಯಾಕಂದರೆ ಸಪೋಸ್ ವಾಟರ್ ಒಳಗಡೆ ಹೋದರೆ, ಸಪೋಸು ಕೆಟ್ಟೋದ್ರೆ ಮಾತ್ರ ಈ ಮೊಬೈಲ್ ಡೆಫಿನೆಟ್ ಆಗಿ ವಾರಂಟಿ ಮಾತ್ರ ಕೊಡಲ್ಲ. ಡೆಫಿನೆಟ್ ಆಗಿ ಯಾವಾಗನ್ನ ಆಕ್ಸಿಡೆಂಟ್ ಆಗಿ ಬಿಲ್ಲಿದ್ರೆ ಪರವಾಗಿಲ್ಲ, ನೀವು ಮಾತ್ರ ವಾಟರಲ್ಲಿ ಯೂಸ್ ಮಾಡ್ದಿರ ಇರೋದೇ ಒಳ್ಳೆಯದು. ಆದರೆ ಮಾತ್ರ ಈ ಮೊಬೈಲ್ IP69 ಜೊತೆ ಬರ್ತಾ ಇದೆ. IP69 ಅಂದರೆ 6 ಅಂದರೆ ಡಸ್ಟ್ ರೆಸಿಸ್ಟೆನ್ಸ್, 9 ಅಂದರೆ ವಾಟರ್ ರೆಸಿಸ್ಟೆನ್ಸ್. ಡೆಫಿನೆಟ್ ಆಗಿ ಇದು ವಾಟರ್ ರೆಸಿಸ್ಟೆನ್ಸ್ ಮೊಬೈಲೇ. ಹಾಗೆ ಈ ಮೊಬೈಲ್ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ 2 ಸ್ಪೀಕರ್ಸ್ ಇದ್ದಾವೆ ಈ ಮೊಬೈಲಲ್ಲಿ. ಮೇಲೆ ಒಂದೈತೆ, ಕೆಳಗಡೆ ಒಂದೈತೆ. ಸೌಂಡ್ ಕ್ವಾಲಿಟಿ ಮಾತ್ರ ಚೆನ್ನಾಗೈತೆ. ಹಾಗೆ 300% ವರೆಗೂ ವಾಲ್ಯೂಮ್ನ ನಾವು ಬೂಸ್ಟ್ ಮಾಡ್ಬೋದು. ಅದೊಂದು ಫ್ಯೂಚರ್ ಐತೆ ಈ ಮೊಬೈಲಲ್ಲಿ. ಡೆಫಿನೆಟ್ ಆಗಿ ಸೌಂಡ್ ಮಾತ್ರ ಚೆನ್ನಾಗೈತೆ. ಆದರೆ ಡಾಲ್ಬಿ ಅಟ್ಮಾಸ್ ಸಪೋರ್ಟ್ ಇಲ್ಲ, ಅದು ನೀವು ನೆನಪಿಟ್ಕೊಬೇಕು. ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಗ್ಗೆ ನಾವು ಮಾತಾಡಿದ್ರೆ MediaTek Dimensity 8350 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ ಆ ಬಜೆಟಲ್ಲಿ, 20,000 ಬಜೆಟಲ್ಲಿ. ಈ ಪ್ರೊಸೆಸರ್ ಆ್ಯಂಟು ಸ್ಕೋರ್ ನಾವು ನೋಡಿದ್ರೆ 1 ಮಿಲಿಯನ್ ಮೇಲೆ ಮಾಡ್ತಾ ಇದೆ. ಡೆಫಿನೆಟ್ ಆಗಿ ಇದು ಡಿಫ್ರೆಂಟ್ ರ್ಯಾಮ್ ಸ್ಟೋರೇಜ್ ವೇರಿಯಂಟ್ಗೆ ಡಿಫ್ರೆಂಟ್ ಸ್ಕೋರ್ ಬರ್ತೈತೆ. ಡೆಫಿನೆಟ್ ಆಗಿ 1 ಮಿಲಿಯನ್ ಮೇಲೇನೆ ಮಾಡ್ತಾ ಇದೆ ಆ್ಯಂಟು ಸ್ಕೋರ್. ಡೆಫಿನೆಟ್ ಆಗಿ ಒಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ. CPU ಆಗ್ಬೋದು ಈ ಪ್ರೊಸೆಸರಲ್ಲಿ, GPU ಆಗ್ಬೋದು. ಒಳ್ಳೆ CPU, ಒಳ್ಳೆ GPU ಕೊಟ್ಟಿದ್ದಾರೆ ಈ ಪ್ರೊಸೆಸರ್. ಡೆಫಿನೆಟ್ ಆಗಿ ಇದು ಒಂದು ಗೇಮಿಂಗ್ ಫೋನ್ ಆಗ್ತೈತೆ. ಇವಾಗ ಗೇಮಿಂಗ್ ಬಗ್ಗೆ ಮಾತಾಡಿದ್ರೆ ನೀವು BGMI ಗೇಮ್ನ 90 FPS ಅಲ್ಲಿ ನೀವು ಗೇಮ್ ಆಡಬಹುದು. ಹಾಗೆ ಕೆಲವೊಂದು ಗೇಮ್ ಸೆಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಅಂದರೆ ನೀವು BGMI ಗೇಮ್ ಆಡುವಾಗ ನೀವು ವಾಯ್ಸ್ ಚೇಂಜ್ ಮಾಡಬಹುದು. ಹಾಗೆ ನೀವು ಡಿಫ್ರೆಂಟ್ ಫೀಚರ್ಸ್ ಕೊಟ್ಟಿದ್ದಾರೆ. ಅವು ಯೂಸ್ ಮಾಡಿದ್ರೆ ನಿಮ್ಮ ಗೇಮಿಂಗ್ ಎಕ್ಸ್ಪೀರಿಯನ್ಸು ಸ್ವಲ್ಪ ಇಂಪ್ರೂವ್ ಆಗ್ತೈತೆ. ಹಾಗೆ ನಾನು ಗೇಮ್ ಮಾಡಿ ನೋಡಿದ್ದೀನಿ, ಫ್ರೇಮ್ ಡ್ರಾಪ್ಸ್ ಅಷ್ಟೇನಿಲ್ಲ. ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ ಆ ಬಜೆಟಲ್ಲಿ. ಗೇಮಿಂಗ್ಗೋಸ್ಕರ ನೀವು ನೋಡ್ತಾ ಇದ್ರೆ ಮಾತ್ರ, ಸಪೋಸ್ ಈ ಬ್ರ್ಯಾಂಡ್ ಅಲ್ದಿರ ಬೇರೆ ಬ್ರ್ಯಾಂಡಲ್ಲಿ ನಿಮ್ಮ ಮೊಬೈಲ್ ತಗೊಂಡಿದ್ರು ಇದು ಒಂದು ಒಳ್ಳೆ ಪ್ರೊಸೆಸರ್ ಆಗ್ತೈತೆ. ಈ ಮೊಬೈಲಿಗೆ ಗೇಮ್ ಆಡಿದ್ದೀನಿ ನಾನು, ಅಷ್ಟು ಫ್ರೇಮ್ ಡ್ರಾಪ್ಸ್ ಏನು ಬರ್ತಾ ಇಲ್ಲ. ಹೀಟಿಂಗ್ ಬಗ್ಗೆ ಮಾತಾಡಿದ್ರೆ ಗೇಮ್ ಆಡಿದ್ಮೇಲೆ ಸ್ವಲ್ಪ ಹೀಟಿಂಗ್ ಬರ್ತಾ ಇದೆ.
ಡೆಫಿನೆಟ್ ಆಗಿ ನೀವು ನೆನಪಿಟ್ಕೊಬೇಕು. ರ್ಯಾಮ್ ಸ್ಟೋರೇಜ್ ಬಗ್ಗೆ ಮಾತಾಡಿದ್ರೆ LPDDR5X ರ್ಯಾಮ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ UFS 3.1 ಸ್ಟೋರೇಜ್ ಜೊತೆ ಈ ಮೊಬೈಲ್ ಬರ್ತಾ ಇದೆ. ಹಾಗೆ ಈ ಮೊಬೈಲಲ್ಲಿ ಸಿಮ್ ಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ನಾವು 2 ಸಿಮ್ ಕಾರ್ಡ್ಸ್ ಯೂಸ್ ಮಾಡಬಹುದು. ಹಾಗೆ ಮೆಮೊರಿ ಕಾರ್ಡ್ ಸಪೋರ್ಟ್ ಇಲ್ಲ, 3.5mm ಜಾಕ್ ಇಲ್ಲ. ಇವು ನೀವು ನೆನಪಿಟ್ಕೊಬೇಕು ಡೆಫಿನೆಟ್ ಆಗಿ. ಇವಾಗ ಕ್ಯಾಮೆರಾ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ 2 ಕ್ಯಾಮೆರಾಸ್ ಕೊಟ್ಟಿದ್ದಾರೆ. ಮೇನ್ ಸೆನ್ಸರ್ 50 MP ಇರ್ತೈತೆ. ಇದು ಸೋನಿ ಸೆನ್ಸರ್, ಸೋನಿ IMX896 ಸೆನ್ಸರ್. ಈ ಸೆನ್ಸರ್ ಜೊತೆ ಜಾಸ್ತಿ ಮೊಬೈಲ್ಸ್ ಬಂದಿದ್ದಾವೆ. ಅದಕ್ಕೆ ಮುಂಚೆ ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಜಾಸ್ತಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಲ್ಲಿ ಸೆನ್ಸರ್ ಯೂಸ್ ಮಾಡಿದ್ದಾರೆ. ಡೆಫಿನೆಟ್ ಆಗಿ ಒಳ್ಳೆ ಫೋಟೋಸ್ ಹಾಗೆ ಒಳ್ಳೆ ವಿಡಿಯೋಸ್ ಬರ್ತಾ ಇದಾವೆ ಬ್ಯಾಕ್ ಕ್ಯಾಮೆರಾ ಯೂಸ್ ಮಾಡಿದ್ರೆ. ನಾನು ಕೆಲವೊಂದು ಫೋಟೋಸ್ ಹಾಗೆ ಕೆಲವೊಂದು ವಿಡಿಯೋ ಸ್ಯಾಂಪಲ್ಸ್ ಇವಾಗ ಕ್ಲಿಯರ್ ಆಗಿ ಪ್ಲೇ ಮಾಡ್ತೀನಿ, ನೀವು ನೋಡ್ಬೋದು. ಫ್ರೆಂಡ್ಸ್, ನಾನು ಈ ವಿಡಿಯೋ ಬ್ಯಾಕ್ ಕ್ಯಾಮೆರಾನಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವು ನಾಯ್ಸ್ ನೋಡ್ಬೋದು. ನಾನು ಮೈಕೇನು ಯೂಸ್ ಮಾಡಿಲ್ಲ. ನಾಯ್ಸ್ ಎಷ್ಟು ಬರ್ತಿದೆ ಅಂತ ನೀವು ನೋಡ್ಬೋದು. ವೀಡಿಯೋ ಕ್ವಾಲಿಟಿ ನೋಡ್ಬೋದು. ನಾನು 4K 60 FPS ಕ್ವಾಲಿಟಿಯಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವು ನಾಯ್ಸ್ ನೋಡ್ಬೋದು, ಹಾಗೆ ವಿಡಿಯೋ ಕ್ವಾಲಿಟಿ ನೋಡ್ಬೋದು. ಫ್ರಂಟ್ ಕ್ಯಾಮೆರಾ ಬಗ್ಗೆ ನಾವು ಮಾತಾಡಿದ್ರೆ 16 MP ಫ್ರಂಟ್ ಕ್ಯಾಮೆರಾ ಜೊತೆ ಈ ಮೊಬೈಲ್ ಬರ್ತಾ ಇದೆ. ನಾವು ವಿಡಿಯೋ ಈ ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ 1080 60 FPS ಅಲ್ಲಿ ನಾವು ವಿಡಿಯೋ ಮಾಡ್ಬೋದು. ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ 4K ಸಪೋರ್ಟ್ ಇಲ್ಲ. ಬ್ಯಾಕ್ ಕ್ಯಾಮೆರಾ ಯೂಸ್ ಮಾಡಿ ನಾವು 4K 60 FPS ಅಲ್ಲಿ ವಿಡಿಯೋಸ್ ಮಾಡ್ಬೋದು. ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ 1080 ಅಲ್ಲಿ 60 FPS ಅಲ್ಲಿ ವಿಡಿಯೋಸ್ ಮಾಡ್ಬೋದು ನಾವು ಡೆಫಿನೆಟ್ ಆಗಿ. ಇವಾಗ ನಾನು ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ ಕೆಲವೊಂದು ಫೋಟೋಸ್ ತೆಗೆದಿದ್ದೀನಿ, ವಿಡಿಯೋಸ್ ಮಾಡಿದ್ದೀನಿ. ಅವು ನಿಮಗೆ ಇವಾಗ ಕ್ಲಿಯರ್ ಆಗಿ ನಾನು ತೋರಿಸ್ತೀನಿ. It's not a game, it's a rich thing. ಇವಾಗ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಈ ಮೊಬೈಲ್ ಅಲ್ಲಿ 6000 mAh ಬ್ಯಾಟ್ರಿ ಕೊಡ್ತಾ ಇದ್ದಾರೆ. ಹಾಗೆ 80 ವಾಟ್ ಚಾರ್ಜರ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಈ 80 ವಾಟ್ ಚಾರ್ಜರ್ ಯೂಸ್ ಮಾಡಿದ್ರೆ 45 ಮಿನಿಟ್ಸ್ ಅಲ್ಲಿ ನಾವು ಫುಲ್ ಚಾರ್ಜ್ ಮಾಡಬಹುದು. ಹಾಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ನೀವು ನಾರ್ಮಲ್ ಯೂಸರ್ ಆದ್ರೆ ಮಾತ್ರ ಡೆಫಿನೆಟ್ ಆಗಿ ಒಂದು ಫುಲ್ ಡೇ ಬರ್ತಾ ಇದೆ. ಸಪೋಸ್ ನೀವು ಗೇಮ್ಸ್ ಜಾಸ್ತಿ ಆಡ್ತೀರಾ ಅಂದ್ರೆ ಮಾತ್ರ ಒಂದು 5 ಗಂಟೆ ಬರೋ ಅವಕಾಶ ಇದೆ ಡೆಫಿನೆಟ್ ಆಗಿ. ಇವಾಗ ಸಾಫ್ಟ್ವೇರ್ಸ್ ಬಗ್ಗೆ ಮಾತಾಡಿದ್ರೆ ಇದು Android 15 ಔಟ್ ಆಫ್ ದಿ ಬಾಕ್ಸ್ ಬರ್ತಾ ಇದೆ. 2 years ಆಂಡ್ರಾಯ್ಡ್ ಅಪ್ಡೇಟ್ಸ್ ಕೊಡ್ತಾರೆ. ಹಾಗೆ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ. ಹಾಗೆ Realme UI 6.0 ಜೊತೆ ಈ ಮೊಬೈಲ್ ಬರ್ತಾ ಇದೆ ಔಟ್ ಆಫ್ ದಿ ಬಾಕ್ಸ್. ಹಾಗೆ ಈ ಮೊಬೈಲ್ ಅಲ್ಲಿ ಎಲ್ಲ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ, ನೀವು ನೋಡಬಹುದು. ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ, ಫಾಸ್ಟ್ ಆಗಿ ವರ್ಕ್ ಆಗ್ತೈತೆ. ಫೈನಲ್ ಆಗಿ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ಈ ಮೊಬೈಲ್ ಲಾಂಚ್ ಮಾಡಿದಾಗ ಪ್ರೈಸ್ ನಾವು ನೋಡಿದ್ರೆ 8GB RAM 128GB ಸ್ಟೋರೇಜ್ ವೇರಿಯಂಟ್ 27,000 ಪ್ರೈಸ್ ಅಲ್ಲಿ ಇಕ್ಕಿದ್ದಾರೆ. ಇವಾಗ ಆಫರ್ಸ್ ಅಲ್ಲಿ ಇದು 20,000 ಬಜೆಟ್ ಅಲ್ಲಿ ಬರ್ತಾ ಇದೆ. ನಾನು ಇಂಡಿಪೆಂಡೆನ್ಸ್ ಸೇಲ್ ಅಲ್ಲಿ ಈ ಮೊಬೈಲ್ ತಗೊಂಡಿದ್ದೀನಿ 20,000 ಬಜೆಟ್ ಅಲ್ಲಿ. ಕಾರ್ಡ್ ಯೂಸ್ ಮಾಡಿದ್ದೀನಿ, ನನಗೆ 1,000 ಜಾಸ್ತಿ ಡಿಸ್ಕೌಂಟ್ ಬಂತು. ಅಂದ್ರೆ ಇದು ನನಗೆ 19,000 ಮೇಲೆ ಬಂತು. 20,000 ಒಳಗಡೆ 19,000 ಮೇಲೆ ಬಂತು. ಇವಾಗ ನಾನು ಇದು 20,000 ಬಜೆಟ್ ಅಲ್ಲಿ ಯಾಕೆ ಒಳ್ಳೆ ಮೊಬೈಲ್ ಆಗ್ತೈತೆ, ಏನೇನು ಪಾಸಿಟಿವ್ ಥಿಂಗ್ಸ್ ಇದಾವೆ ನಾನು ಈ 1 week ಅಲ್ಲಿ ಅಬ್ಸರ್ವ್ ಮಾಡಿರೋದು. ಹಾಗೆ ಈ ಮೊಬೈಲ್ ಅಲ್ಲಿ ನೆಗೆಟಿವ್ ಥಿಂಗ್ಸ್ ಏನಿದಾವೆ ಅಂತ ನಾನು ಇವಾಗ ಕ್ಲಿಯರ್ ಆಗಿ ಮಾತಾಡ್ತೀನಿ. ಫಸ್ಟ್ ಪಾಸಿಟಿವ್ ಥಿಂಗ್ಸ್ ಬಗ್ಗೆ ಮಾತಾಡಿದ್ರೆ ಲೈಟ್ ವೆಯ್ಟ್. ಈ ಮೊಬೈಲು 185 grams ಇದೆ ಅಷ್ಟೇ. ಡೆಫಿನೆಟ್ ಆಗಿ ಇದೊಂದು ಲೈಟ್ ವೆಯ್ಟ್ ಮೊಬೈಲ್. ಹಾಗೆ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ಡೆಫಿನೆಟ್ ಆಗಿ ನೀವು ನಾರ್ಮಲ್ ಯೂಸರ್ ಆದ್ರೆ ಮಾತ್ರ ಒನ್ ಡೇ ಫುಲ್ ಯೂಸ್ ಮಾಡಬಹುದು. ಹಾಗೆ ಓವರ್ ಹೀಟ್ ಇಶ್ಯೂಸ್ ಏನಿಲ್ಲ. ಗೇಮ್ಸ್ ಆಡಿದಾಗ ಮಾತ್ರ ಸ್ವಲ್ಪ ಹೀಟ್ ಆಗ್ತಾ ಇದೆ ಅಷ್ಟೇ, ಅಷ್ಟು ಓವರ್ ಹೀಟ್ ಏನು ಆಗ್ತಾ ಇಲ್ಲ. ಹಾಗೆ ಬ್ಯಾಕ್ ಕ್ಯಾಮೆರಾ ಯೂಸ್ ಮಾಡಿ ನೀವು ಫೋಟೋಸ್ ತೆಗೆದಿದ್ರು ಹಾಗೆ ನೀವು ವಿಡಿಯೋಸ್ ತೆಗೆದ್ರು ಚೆನ್ನಾಗಿ ಬರ್ತಾ ಇದ್ದಾವೆ. ಇನ್ನೊಂದೇನಂದ್ರೆ ಈ ಮೊಬೈಲಲ್ಲಿ ಯೂಸ್ ಮಾಡಿರೋ ಪ್ರಾಸೆಸರ್ ಆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರಾಸೆಸರ್ ಆಗ್ತೈತೆ. ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ಇವೆಲ್ಲ ಪಾಸಿಟಿವ್ ಥಿಂಗ್ಸ್ ಅಂತ ನಾವು ಹೇಳ್ಬೋದು. ಇವಾಗ ನೆಗೆಟಿವ್ ಥಿಂಗ್ಸ್ ಬಗ್ಗೆ ಮಾತಾಡಿದ್ರೆ ನಾವು ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ ಓನ್ಲಿ 1080 ವಿಡಿಯೋ ಮಾತ್ರನೇ ನಾವು ತೆಗಿಯೋಕ್ಕಾಗ್ತೈತೆ ಡೆಫಿನೆಟ್ ಆಗಿ. ಈ ಬಜೆಟ್ ಅಲ್ಲಿ ಕೆಲವೊಂದು ಮೊಬೈಲ್ಸ್ ಅಲ್ಲಿ ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ ನಾವು 4K ವಿಡಿಯೋಸ್ ತೆಗಿಬಹುದು. ಈ ಮೊಬೈಲ್ ಅಲ್ಲಿ ಮಾತ್ರ ಆ ಸಪೋರ್ಟ್ ಇಲ್ಲ ಡೆಫಿನೆಟ್ ಆಗಿ, ಅದು ನೀವು ನೆನಪಿಟ್ಕೊಬೇಕು. ಹಾಗೆ ಈ UI ಅಲ್ಲಿ ಅವಾಗ ಆಡ್ಸ್ ಬರ್ತಾ ಇದಾವೆ, ನೀವು ಆ ಆಡ್ಸ್ ನ ಆಫ್ ಮಾಡಬೇಕು ಮ್ಯಾನುವಲ್ಲಿ. ಹಾಗೆ UI ಅಲ್ಲಿ ಫ್ರೀ ಇನ್ಸ್ಟಾಲ್ ಆಪ್ಸ್ ಕೆಲವೊಂದು ಮಾಡಿಕೊಡ್ತಾ ಇದ್ದಾರೆ. ಕೆಲವೊಂದು ನೀವು ಅನ್ಇನ್ಸ್ಟಾಲ್ ಮಾಡಬಹುದು, ಕೆಲವೊಂದು ಮಾಡೋಕ್ಕಾಗ್ತಾ ಇಲ್ಲ. ಅದೊಂದು ನೆಗೆಟಿವ್ ಪಾಯಿಂಟ್ ಡೆಫಿನೆಟ್ ಆಗಿ. ಹಾಗೆ ಫ್ರಂಟ್ ಕ್ಯಾಮೆರಾ ನಾವು ಯೂಸ್ ಮಾಡಿದಾಗ ಅಷ್ಟು ಚೆನ್ನಾಗಿ ಫೋಟೋಸ್ ಬರ್ತಾ ಇಲ್ಲ, ವಿಡಿಯೋಸ್ ಬರ್ತಾ ಇಲ್ಲ. ಫೈನಲ್ ಆಗಿ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಈ ಮೊಬೈಲ್ ಸಪೋಸ್ ನೀವು ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ ವಿಡಿಯೋಸ್ ಜಾಸ್ತಿ ತಗೊಳಲ್ಲ, ಹಾಗೆ ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡಿ ಫೋಟೋಸ್ ಜಾಸ್ತಿ ತಗೊಳಲ್ಲ ಅಂದ್ರೆ ಮಾತ್ರ ಡೆಫಿನೆಟ್ ಆಗಿ ಈ ಮೊಬೈಲ್ ನಿಮಗೆ ಯೂಸ್ ಆಗ್ತೈತೆ. ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಮೊಬೈಲ್ ಆಗ್ತೈತೆ ನಿಮಗೆ. ಸಪೋಸ್ ನೀವು ಜಾಸ್ತಿ ಫ್ರಂಟ್ ಕ್ಯಾಮೆರಾ ಯೂಸ್ ಮಾಡ್ತಾ ಅಂದ್ರೆ ಮಾತ್ರ ಈ ಮೊಬೈಲ್ ಸ್ಕಿಪ್ ಮಾಡೋದು ಒಳ್ಳೇದು ಡೆಫಿನೆಟ್ ಆಗಿ. ಹಾಗೆ ನೀವು ಈ ಮೊಬೈಲ್ ಬಗ್ಗೆ ಏನು ಅನ್ಕೊಂತಾ ಇದ್ದೀರೋ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.
ಈ ವಿಡಿಯೋ ಇಷ್ಟ ಪ್ರೇಕ್ಷಿಸಿದವ್ರೆ, ನಾನು ಈ ವಿಡಿಯೋನಿಂದ ಈ ರಿಯಲ್ಮಿ P3 Ultra ಬಗ್ಗೆ ಎಷ್ಟೋ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದಂತ ಅನ್ಕೊಂತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಮ್ಮ ಚಾನಲ್ ವೀರು ಟೆಕ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಾನು ಡೆಫಿನೆಟ್ ಆಗಿ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.